ಫಿಲ್ಮ್ ಅದು ಮುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ. ಯಾ ನಮ್ಮನೆ ವಿಚಿತ್ರ ಐತಿದು. ಹೌದಾ? ನಿನ್ನ ಪಾತ್ರ ನಂದ ಹಾವು ಹೆಬ್ಬಾವು ಹೆಬ್ಬಾವು ಹೆಬ್ಬಾವಿಗೆ ನೆಡಿ ಇರ್ತೈತೇನ? ಇರಂಗಿಲ್ಲ ಇಲ್ಲ, ನಂದು ಮಣ್ಮುಖವಿನ ಪಾತ್ರ ಅದಕ್ಕೆ ಇರ್ತದ ಬಿಡ. ಇರ್ತೈತೆ. ಸರಿ ಪಟ್ಟಣ ತಡಿಯೋ ಎಲ್ಲಿಗೆ ನಮ್ ನಾಗಪ್ಪ ಹೊಟ್ಟೆ ಸರಿ. ಅದಕ್ಕೆ ಅದಕ್ಕೆ ಈಗ ಬಾಳೆ ತಿನ್ಸ್ಬೇಕು. ಬಾಳೆ ಬೇಡ ಹಾಲು ಕುಡಿಸ. ಹಾಲು ಕುಡಿದ್ರ ಕಪ್ಪಾಗತ್ತ. ಬಂದು ಬಾಳೆಹಣ್ಣು ಲಿಂಬೆಹಣ್ಣು ತೆಂಗಿನಕಾಯಿ ಕೊಟ್ರೆ ಒಟ್ಟ ಮುಟ್ಟಕ್ ಹೋಗ್ಬೇಡ. ಯಾಕದು ಮಾಟ ಮಾಡಿಸಿರ್ತಾರ. ಅವ ಹಣ್ಣುಗಳ ಮನುಷ್ಯರ ಹೆಸರಲ್ಲೇ ಹೊಯ್ಕೊಂಡ್ ಕುಂತಾವು. ಅವೇನು ಮಾಟ ಮಾಡಿಸ್ತಿದ್ದಾವು. ಏನು ಹಣ್ಣುಗಳು ಮನುಷ್ಯರ ಹೆಸರನ್ನ ಹೊಯ್ಕೊಳಕ? ಹೌದು. ಏನಂತವಿ? ನಿಂಬೆ ಹಣ್ಣು ಹೇಳ್ತಿತ್ತಂತ. ಏನಂತ? ಏನ ಮನುಷ್ಯರದಾರ್ಲೇಪ ಈ ಮನುಷ್ಯರು ನನ್ನ ಅಡ್ಡಟ್ಟು ಅಡ್ಡಟ್ಟು ಹೆಚ್ಚಿ ಹಿಂಡಿ ಕುಡಿತಾರ ಅಂತ. ಏನು ನೊಂದ್ಕೊಂಡು ಹೇಳತ್ತವಿ ಅದು. ಹಾ, ಮತ್ತ ಬಾಳೆಹಣ್ಣು ನನ್ನ ಬರೀ ಬತ್ಲಿಯನ್ನಾಗಿ ಮಾಡಿ ಕಡ್ಕೊಂಡು ತಿಂತಾರ ಅಂತ ಹೇಳತಿತ್ತಂತ. ಇದು ಬಹಳ ಸೆಕ್ಸಿಯಾಗಿ ಹೇಳೈತ್ ನೋಡ್ರಿ. ಹೌದಯ್ಯಪ್ಪ. ಅನ್ನಂಗ ತೆಂಗಿನಕಾಯಿ ಏನಂದಿತ್ತು? ನಿಮ್ಮಿಬ್ರದ್ದು ಬೇಸಿಪ್ಪ, ನಾನು ತೀರಾ ಹೇಸಿ. ಈ ಮನುಷ್ಯರು ನನ್ನ ಕಲ್ಲಿಗೆ ಎತ್ತೆತ್ತಿ ಹೊಡಿತಾರ. ಹೊಡೆದಿರ ಹೊಡೆತ ಕಂಜಿ ನಾವು ಸುಸು ಮಾಡ್ಕೊಂತೀನಿ. ಅದನ್ನ ಒಂದು ಚರಿಗೆ ಹಾಕೊಂಡು ಗಟ್ಟ 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 ಅಂತ ಕುಡಿತಾರ ಅಂತ ಹೇಳ್ತಿತ್ತಂತ. ಇದು ನೋಡಿದರೆ ಏನು ಬಂದರ ಮತ್ತೆ ಎಲ್ರು ಹೆಂಗದ್ರಿ? ಅಗ್ಗೆ ಆರಾಮದ್ರಿ? ಕರೀನು ನೀವೆಲ್ಲರೂ ಆರಾಮಿದ್ರ ನಾ ಆರಾಮಿರಾಕೆ. ಎಲ್ರು ಇನ್ಸ್ಟಾಗ್ರಾಮ್ ಯೂಸ್ ಮಾಡಕತ್ತೀರಲ್ಲಪ್ಪ. ತಡ ಯಾಕೆ ಮಾಡ್ತೀರ? ಮೊದಲು ನನ್ನ ಫಾಲೋ ಮಾಡ್ರಪ್ಪ. ನಾ ಫುಲ್ ಟ್ರೆಂಡ್ ಆಗ್ಬೇಕು, ವೈರಲ್ ಆಗ್ಬೇಕು. ನನಗೆ ಸಣ್ಣಕ್ಕಿದ್ದಾಗಿಂದ ಹಾಡೋದು ಕುಣಿಯೋದು ರೀಲ್ಸ್ ಮಾಡೋದು ಕೆಟ್ಟ ಹೋಚ್ರಿ. ಆದ್ರೆ ಏನು ಮಾಡ್ತೀರಿ, ನನ್ನ ಹಣೆ ಬರ ಬಹಳ ಸುಮಾರು ಐತಿ. ನಮ್ಮವ್ವ ಹೋಗಿ ಹೋಗಿ ಮುದುಕನ ತಂದು ನನ್ನ ಗಂಟೆ ಹಾಕಿ ಅಲ್ಲಿ ಇದ್ರೇನಂತೂ ಏನೋ ಸುಖ ಇಲ್ಲ. ನನ್ನ ಮನಸ್ಸಿಗೆ ಖುಷಿ ಬೇಕಲ್ಲ, ಅದರ ಸಲುವಾಗಿ ನಾ ಅವಾಗ ರೀಲ್ಸ್ ಮಾಡ್ತಿರ್ತೀನಿ. ಈಗ ಹೆಂಗೋ ಟೈಮ್ ಆಗ್ಬಿಟ್ಟೈತಿ, ನಾ ಒಂದು ರೀಲ್ಸ್ ಮಾಡ್ತೀನಿ, ನೀವೆಲ್ಲರೂ ಕುತ್ಕೊಂಡು ನೋಡ್ರಿ. ನೋಡಿದಂದ್ರೆ ನಂದೆಲ್ಲ ಇಡ್ಲಿ ನಂದು ಗೋಪಾಲ ಅಂತ ಹೇಳಿ ನಂದು ಮೂಡ್ತೇನವಿ ಅದ್ರಾಗ. ಬೋರ್ಡ್ ತಿಂದು ನಮ್ಮಿಬ್ಬರದು ಡ್ಯಾನ್ಸ್ ಉಸಿರು ನೋಡಿದ್ರು ನಡಿ ಆ ಕಡೆ. ಹೊಸರು ನೋಡಿ ಅದ್ರ ಕೆಳಗೆ ಹ್ಯಾಶ್ಟ್ಯಾಗ್ ಒಂದು ಹಾಕವಿ. ಏನಂತ? ಸೋತ್ರು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ, ಈ ಸಲನು ಕಪ್ಪು. ಹಿಂಗಂದ ಹೊಲ ಮನಿ ಹೊಂಟ ನಮ್ಮ. ಆದ್ರೂ ಜೈ RCB ಅಂದಂಗ ಏನೇ ನನ್ನ ಮುದ್ದಿನ ಹೆಂಡತಿ ಸುಜಾತ ಏನು ಇಷ್ಟು ಚಂದ ರೆಡಿಯಾಗಿ ಆ ಕಡೆ ಹೊಂಟಿ. ನಾನು ಲೀಲಾ ಜಲ್ವಾಗಿ ತಿರ್ಗಾಡಿ ರೀಲ್ಸ್ ಮಾಡಕ್ ಹೊಂಟಿನು. ಮಾಡ್ತಿ ಬಿಡಿಯವ್ವ. ನೀ ಏನಂದ್ರ ಬ್ಯಾಡ್ ಅಂದ್ರ ಬಿಡ್ತೀಯ? ಬಿಡ್ತೀನಿಲ್ಲ. ಬಿಡ್ತೀನು. ರೀಲ್ಸ್ ಮಾಡೋದು ಬಿಡ್ತಿ? ನಿನ್ನ ಬಿಡ್ತೀನಿ. ಲೀಲಾ ಜಲ್ವಾಗಿ ತಿರ್ಗಾಡಿ ರೀಲ್ಸ್ ಮಾಡೋದನ್ನ ಮಾತ್ರ ಬಿಡಂಗಿಲ್ಲ ನಾನು. ಮಾಡಪ್ಪ ಮಾಡು, ನೀ ಲೀಲಾಜಾಲವಾಗಿ ರೀಲ್ಸ್ ಮಾಡು. ಆದ್ರೆ ನಿನ್ನ ಶೀಲನ ಮಾತ್ರ ಯಾರಿಗೂ ಸಾಲವಾಗಿ ಕೊಡಕ್ ಹೋಗ್ಬೇಡ. ಆಡ್ನಾಡಿ ಗಂಡಸ ಈ ನಿನ್ನ ಮಾತು ಕೇಳಿದ್ರೆ ನಾಯಿ ನರಿ ಕುರಿ ಕೋಳಿ ಕೇಳಿದ್ರು ನಗತಾವು. ಏನು ನಾಯಿ ಕುರಿ ಕೋಳಿ ನಗತಾವ? ನಗತಾವಲ್ಲ. ಅವ ಹೆಂಗ ನಗತಾವ? ಅವ ಹೆಂಗ ನಗತಾವ? ಈಗ ನೀನ್ ನಗಕತ್ತಿಲ್ಲ, ಹಿಂಗ ನಗತಾವ ನೋಡ್ ನಾಯಿ. ಶೀಲನ ಸಾಲ ಕೊಟ್ಟದೆಲ್ಲ ಕೇಳೇನು? ಇಲ್ಲ. ಮದುವೆಯಾಗಿ 6 ತಿಂಗಳಾತ. ಗಂಡನಾದ ನಿನ್ಗ ನಾ ಇನ್ನ ಟಚ್ ಮಾಡಕ್ ಬಿಟ್ಟಿಲ್ಲ. ನಾನು ಮತ್ತೊಬ್ರಿಗೆ ಮುಟ್ಟಕ್ ಬಿಡ್ತೀನ ನಾನು. ಹೌದಪ್ಪ, ಮದುವೆ ಆಗಿ 6 ತಿಂಗಳ ತನ ಒಟ್ಟ ಮುಟ್ಟಬಾರ್ದು ಅಂತೇಳಿ ಕಂಡೀಷನ್ ಹಾಕಿ ಮದುವೆ ಆಗಿದಿ. ಆದ್ರೂ ನಾನೊಬ್ಬ ಗಂಡಸು. ಯಾವ್ದೋ ಒಂದು ಮೂಲೆಯಾಗ ಸಂಶಯ ಅನ್ನೋದು ನನ್ನ ತಲೆಯಾಗ ಕಟ 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 ಅಂತ ಕಡಿತಿರ್ತೈತಿ. ಆ ಸಂಶಯ ಮೊದಲು ನಿನ್ನ ತಲೆಯಾಗಿಂದ ತೆಗೆದ ಹಾಕ. ನನ್ನಂತ ಪತಿವ್ರತೆಯಾದ ಹೆಣ್ಣು ಅತ್ತಳ ಬಿತ್ತಳ ಸುತ್ತಲ ಪಾತಾಳದಲ್ಲಿ ಹುಡುಕಿದ್ರು ಸಿಗಂಗಿಲ್ಲ. ಬೇಕಿದ್ರೆ ಕೇಳಿನ. ಹೌದಲ್ರಿ? ಹೌದ್ರಿ? ನೋಡಲ್ಲ ಅಂದ್ರೆ ಏನಪ್ಪ,
ನೀ ಎಲ್ಲಿ ಹೋಗಿ ಎಲ್ಲಿ ಬರ್ತಿ ಅಂತೇಳಿ ಚೆಕ್ ಮಾಡಾಕ ನಿಮ್ಮ ಅಣ್ಣಾರ್ ನಿನ್ ತಲೆಯಾಗ GPS ಕ್ಯಾಮ್ರಾ ಕುಂದ್ರಿಸಿರ್ತಾರನು ತಲೆಗ ಹಾ ತಲೆಗಿನ ಕೂದಲ್ದಾಗ ಏಯ್ ಅವರ ಕಣ್ಣೆನ್ನುವ ಕ್ಯಾಮ್ರಾದಿಂದ ಈ ಹೆಣ್ಣೆನ್ನುವ ಹಣ್ಣಿನ ಕಳಿ ನೋಡಿದ್ರೆ ಸಾಕು ಹೇಳ್ತಾರ ಈ ಹಣ್ಣು ಕೆಟ್ಟೈತೋ ಇಲ್ಲ ಚಲೋ ಐತೋ ಅಂತ. ಅವ ಅಷ್ಟು ಶಾರ್ಪ್ ಅದಾವಲ್ಲ ನಿಮ್ಮ ಅಣ್ಣಾರ ಅವರ ಫುಲ್ಲೆ ಅದು ಹೊಲಿ ಬಿಡವಿ. ನಿನ್ನ ಮೇಲೆ ಅಗಾಧವಾದ ನಂಬಿಕೆ ಇಟ್ಟು ನಾನು ಇವಾಗ ಹೊಲಕ್ ಹೊಂಟೀನಿ. ಯಾರ ಬಂದು ಬಾಳೆಹಣ್ಣು ಲಿಂಬೆಹಣ್ಣು ತೆಂಗಿನಕಾಯಿ ಕೊಟ್ರೆ ಒಟ್ಟ ಮುಟ್ಟಕ್ ಹೋಗ್ಬೇಡ, ಮಾಟ ಮಾಡಿಸಿರ್ತಾರ. ಅವ ಹಣ್ಣುಗಳ ಮನುಷ್ಯರ ಹೆಸರಲ್ಲೇ ಹೊಯ್ಕೊಂಡ್ ಕುಂತಾವು. ಅವೇನ ಮಾಟ ಮಾಡಿಸ್ತಿದ್ದಾವು? ಏನು ಹಣ್ಣುಗಳು ಮನುಷ್ಯರ ಹೆಸರನ್ನೇ ಹೊಯ್ಕೊಳಕ? ಹೌದು. ಏನಂತವಿ? ನಿಂಬೆ ಹಣ್ಣು ಹೇಳ್ತಿತ್ತಂತ. ಏನಂತ? ಏನ ಮನುಷ್ಯರದಾರ್ಲೇಪ ಈ ಮನುಷ್ಯರು ನನ್ನ ಅಡ್ಡ ಹೆಚ್ಚಿ ಹಿಂಡಿ ಕುಡಿತಾರ ಅಂತ. ಏನು ನೊಂದ್ಕೊಂಡು ಹೇಳತ್ತವಿ ಅದು. ಮತ್ತ ಬಾಳೆಹಣ್ಣು ನನ್ನ ಬರೀ ಬತ್ಲಿಯನ್ನಾಗಿ ಮಾಡಿ ಕಡ್ಕೊಂಡು ತಿಂತಾರ ಅಂತ ಹೇಳ್ತಿತ್ತಂತ. ಇದು ಬಹಳ ಸೆಕ್ಸಿಯಾಗಿ ಹೇಳೈತಿ ನೋಡ್ರಿ. ಅಪ್ಪ ಅನ್ನಂಗ ತೆಂಗಿನಕಾಯಿ ಏನಂದಿತ್ತು? ನಿಮ್ಮಿಬ್ರದ್ದು ಬೇಸಿಪ್ಪ, ನಾನು ತೀರಾ ಹೇಸಿ. ಈ ಮನುಷ್ಯರು ನನ್ನ ಕಲ್ಲಿಗೆ ಎತ್ತೆತ್ತಿ ಹೊಡಿತಾರ. ಹೊಡೆದಿರೋ ಹೊಡೆತ ಕಂಜನ ಸುಸು ಮಾಡ್ಕೊಂತೀನಿ. ಅದನ್ನ ಒಂದು ಚರಿಗೆ ಹಾಕೊಂಡು ಗಟ್ಟ 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 ಅಂತ ಕುಡಿತಾರ ಅಂತ ಹೇಳ್ತಿತ್ತಂತ. ಇದು ಕೆಟ್ಟ ಅಶ್ಲೀಲ ಹೇಳೈತ್ ನೋಡಿವಿ. ಆದ್ರೂ ಮಾಟಗಾರನ ಮಸ್ಲತ್ತ ನಿನಗೆ ಗೊತ್ತಾಗಿಲ್ಲ ಬಿ. ಈ ಲಿಂಬಣ್ಣಿಗೆ ಮಂತ್ರ ಮಾಡಿ ಮೂರ್ ದಿಕ್ಕಿದ್ದಲ್ಲಿ ಒಗ್ಬಿಟ್ಟಿರ್ತಾರ. ಅದನ್ನ ಯಾವರ ದಾಟಿದ ಅವನ ಕಾಲ್ ಅಡ್ರಕ್ಕ ಬೆಳಗ್ಗೆ ದಿಂಗ ತಿರುಗಾಡ್ಬೇಕವ. ಇನ್ನು ಅದ ಲಿಂಬಣ್ಣಿ ಯಾವರ ಮಕ್ಕೊಂಡಾಗ ಅವನು ತಲೆ ಮೇಲೆ ಹಾದು ಹೋತು ಬೆಳಗ್ಗೆ ಎದ್ದ ಕೂಡಲೇ ಭಜನೆ ಮೇಳ ಕರೆಸ ಬಿಡುದ. ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ, ಬಣ್ಣದ ಮನಿಯ ಕಟ್ಟಿಸಿದಿ ಜೋರ, ಸ್ಥಿರವಾಗಿ ನಿನ್ನಗ ಉಳಿಲಿಲ್ಲ ಪೂರ. ಬಣ್ಣದ ಮನಿಯ ಕಟ್ಟಿಸಿದಿ ಜೋರ, ಸ್ಥಿರವಾಗಿ ನಿನ್ನಗ ಉಳಿಲಿಲ್ಲ ಪೂರ. ಹೆಂಡರ ಮಕ್ಕಳಿಗೆ ನನ್ನೋರಂದ್ಯಪ್ಪ, ಹೆಂಡರ ಮಕ್ಕಳಿಗೆ ನನ್ನೋರಂದ್ಯಪ್ಪ, ನೀನು ಹೋಗುವಾಗ ಯಾರಿಲ್ಲೋ ಯಪ್ಪ. ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ. ಬೆಳಗ್ಗೆ ಎದ್ದುಕೊಳ್ಳೆ ಹಲಿಗೆ ಹಚ್ಚ ಬಿಡುದ. ಇನ್ನು ಅದ ಲಿಂಬೆಣ್ಣು ಯಾರ ಗಂಡ ಹೆಂಡತಿ ಮಕ್ಕೊಂಡಾಗ ಅವ್ರ ನಡಬರ್ಕ್ ಹಾಸಿ ಹೋತು. ಬೆಳಗ್ಗೆ ಎದ್ದುಕೊಳ್ಳೆ ಅವ್ರ ಮನೆ ಕಾಲ ಮರಿ ಹಾಡೇ ಹಿಡ್ದು ನಿಂದೇನ್ಲ ಅಂತಿಕಿ ನಿಂದೇನ್ಲ ಅಂತಿವ. ಆಕಿ ತುರುಬಿ ಇವನ್ ಕೈಯಾಗ ಇವನ್ ಚಂಡಕಿ ಕೈಯಾಗ ಸೀದಾ ಡೈವರ್ಸ್. ಹೌದಾ? ಸಿಕ್ಕವ್ರ ಮೇಲೆ ಹತ್ಕೊಂಡು ಹೋಗ್ತಾವ ನಿಂಬೆ ಹಣ್ಣುಗಳು ಹೋಗ್ತಾವು. ಈ ಲಿಂಬೆಹಣ್ಣು ಟಣ್ಣ ಜಿಗಿದ್ ನೋಡಿ ಹೌದಿಲ್ಲ? ನೋಡಿಲ್ಲ. ಹಾ, ಈಗ ಹುಡುಗಿ ಮುದುಕನು ಕೂಡಂಗ ಮುದುಕ ಹುಡುಗಿನ ಕೂಡಂಗ ಮಾಟ ಮಾಡಿಸಿರ್ತಾರ. ಮುದುಕ ಹುಡುಗಿನ ಕೂಡ್ತಾನೆ ಬಿಟ್ರೆ ತೆಕ್ಕೆ ಹೊಡಿತಾನವ. ಅದಕ್ಕ ಅಂತೀನಿ ನಾನು, ಈ ಹುಡುಗರೆಲ್ಲ ಆಂಟಿಗಳ ಮೇಲೆ ಬಿದ್ದು ಸಾಯ್ತವ ಅಂತ ಕಾಣ್ತದ. ಅದಕ್ಕ ಅಂತಿನ ಈ ಹುಡುಗಿಯರೆಲ್ಲ ಅಂಕಲ್ಗಳ ಮೇಲೆ ಬಿದ್ದು ಸಾಯ್ತಾವ ಅಂತಿನ. ಅನ್ನಂಗ ಈ ಲಿಂಬೆಹಣ್ಣು ಟಣ್ ಜಿಗಿದಾಡ್ತಿರ್ತಾವಲ್ಲ ಅವಕ್ಕೇನ್ರ ಜೀವ ಇರ್ತೈತನು? ಅದೇನೋ ತೀಜಾಬು ಇಂಜೆಕ್ಷನ್ ಮುಖಾಂತರ ನಿಂಬೆ ಹಣ್ಣಿನಾಗ ತುಂಬಿದ್ರ ಜಿಗದಾಡ್ತಾವಂತ. ಸುಳ್ಳಪ್ಪೋ ಸುಳ್ಳು. ಯಾಕ ಸುಳ್ಳದು? ನೋಡಿ ಇಲ್ಲ ಪವಾಡ ಬಯಲು ಕಾರ್ಯಕ್ರಮ. ಈ ಮಾಟ ಮಂತ್ರ ದೆವ್ವ ಭೂತ ಅನ್ನೋದೆಲ್ಲ ಸುಳ್ಳು ಅಂತ. ಇನ್ನು ದೇವ್ರು ಯಾವತ್ತು ಮನುಷ್ಯರಿಗೆ ಕಾಡೋದಿಲ್ಲ ಅಂತ ಇಬ್ರಾಹಿಂ ಸುತಾರ್ ಅವರು ಹೇಳ್ಯಾರ. ನಾಡಿ ಆ ಕಡೆ ಸಣ್ಣ ಹುಡುಗಿ ಅದಳ, ಇದಕ್ಕೇನು ತಿಳಿಯಂಗಿಲ್ಲ ಅಂತೇಳಿ ನಾವು ಬುದ್ಧಿ ಹೇಳಕ್ ಬಂದ್ರ ನಮಗ ಬುದ್ಧಿ ಹೇಳಕತ್ಲಿ. ನಡೀವಿ ನಾವು ಹೊಲಕ್ಕೆ ಹೋಗ್ಬರ್ತೀನಂತ ಶಾಣೆ ಅನ್ನಂಗ ಸುಜಾತ. ಇವತ್ತ ನಮ್ಮ ಪ್ರಥಮ ರಾತ್ರಿ ಇಟ್ಕೊಳ್ಳೋಣ. ಹೋಗೋ ನಿನ್ನ ಅವನ ಭಾಡ್ಯಾನ ಮಗನ. ಏನ ಅಂದಿ? ಹೋಗೋ ನಿನ್ನೇನ್ ಬಂಗಾರ ಮಗನ. ಹೊಕ್ಕಿನಾಗ ನಿಮ್ಮ ಅವನು ಮಂಗ್ಯನ ಮಗಳ. ಏನಂದಿ? ನನ್ನ ಮುದ್ದಿನ ಮಗಳ ಅಂದೆ. ಎಲ್ಲರೂ ಒಂದ್ ನೆಮ್ಮದಿಯಾಗಿ ರೀಲ್ಸ್ ಮಾಡ್ಬೇಕಂದ್ರೆ ಬಿಡಂಗ ಇಲ್ರಿ. ಮುದೋಡಿ ಅಲ್ಲ ಮುದೋಡಿ ನನಗ ನೋಡಿದ್ರೆ ಬ್ಯಾಸರ ಆತ್ ಬಿಡತಿ. ಟೈಮ್ ಒಂದಾಗೈತಿ. ಯಾರ್ದಾರ ಜೊತೆ ಒಂದ್ ರೀಲ್ಸ್ ಮಾಡ್ಬೇಕಂದ್ರೆ ಈ ಕಡೆ ಬಂತಲ್ಲ ನಮ್ ಗಿರಾಕಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ.
ಶಾರ್ಟ್ ಫಿಲಮ್ ಮಾಡಕ್ ಹೋಗ್ಬೇಕು ಸರಿ. ಯಾವ ಫಿಲ್ಮ್ ಅದು? ಮುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ. ಯಾ ನಮ್ಮನೆ ವಿಚಿತ್ರ ಐತಿದು. ಹೌದಾ? ನಿನ್ನ ಪಾತ್ರ ನಂದ ಹಾವು ಹೆಬ್ಬಾವು ಹೆಬ್ಬಾವು ಹೆಬ್ಬಾವಿಗೆ ನೆಡಿ ಇರ್ತೈತೇನ? ಇರಂಗಿಲ್ಲ ಇಲ್ಲ, ನಂದು ಮಣ್ಮುಖವಿನ ಪಾತ್ರ ಅದಕ್ಕೆ ಇರ್ತದ ಬಿಡ. ಇರ್ತೈತೆ ಸರಿ ಪಟ್ಟಣ. ತಡಿಯೋ ಎಲ್ಲಿಗೆ? ನಮ್ ನಾಗಪ್ಪ ಹೊಟ್ಟೆ ಸರಿ. ಅದಕ್ಕೆ ಈಗ ಬಾಳೆ ತಿನ್ಸ್ಬೇಕು. ಬಾಳೆ ಬೇಡ, ಹಾಲು ಕುಡಿಸ. ಹಾಲು ಕುಡಿದ್ರ ಕಪ್ಪಾಗತ್ತ ಅಂತ ಹೇಳ್ಯಾರ ಡಾಕ್ಟರ್. ಅದಕ್ಕೆ ಈಗ ಬಾಳೆ ತಿನ್ಸ್ಬೇಕು ಸರಿ. ತಡಿ ಅಂದ ಯಾಕೆ ಇಷ್ಟ? 5,000 ರೂಪಾಯಿ ಅಡ್ವಾನ್ಸ್ ಹಾಕಿರ. 5 ನಿಮಿಷ ಲೇಟ್ ಆಯ್ತು, 2,000 ರೂಪಾಯಿ ಕಟ್ ಮಾಡ್ತಾರ. ಚಿಂತೆಕ್ ಮಾಡ್ತೀಯಾ? ಅದ 2,000 ನಾನು ನಿಂಗೆ ಕೊಡ್ತೀನಿ. ನೀ ಕೊಡ್ತೀಯ? ರೀಲ್ಸ್ ಮಾಡಕ್ಕೆ. ಎಲ್ಲ ಮಂದಿ ನಮ್ಮನ್ನ ನೋಡಕತ್ತಾರ, ನಂಗ ನಾಚಿಕೆ ಆಗತ್ತ. ನಮ್ಮ ನೋಡ್ಬೇಕಂತಾನೆ ರೊಕ್ಕ ಕೊಟ್ಟು ಅಲ್ಲಿಂದ ಇಲ್ಲಿ ಕರ್ಸ್ಯಾರ ಅವರು. ನೋಡ್ಬೇಡಂದ್ರೆ ಹೆಂಗದ? ಮತ್ ಇವ್ರೇನಾರ ಹೋಗಿ ನಿನ್ ಗಂಡನ ಮುಂದೆ ಹೇಳಿ ಯಾಕೆ ಹೇಳ್ತೀರ? ನಾವೇನಂತ ದೊಡ್ಡ ತಪ್ಪು ಮಾಡಕತ್ತೀವಿ? ಒಂದೇ ಒಂದು ರೀಲ್ಸ್ ಮಾಡಕತ್ತೀವಿ. ರೀಲ್ಸ್ ಮಾಡೋದೇನ್ರಿ ತಪ್ಪೇನ್ರಿ? ದೊಡ್ಡವ್ರ ಹೇಳಕತ್ತಾರ ನೋಡಲ್ಲ. ಬಾ ಬಾ ಬಾ. ಯಾಕೆ ತಡ ಮಾಡೋದು? ಹಚ್ಚ ಪಟ್ಟಣ. ಅಣ ಬಂದ ಅಣ ಬಂದ. ಈ ಅಣ್ಣಗದ ನಾಯಿ ಸಾಂಗ್ ಆತ. ಎಂತ ಬಂದಿದ್ದು ತಡವಾಯ್ತಾ? ಇಲ್ಲಪ್ಪ, ನೀವು ಒಬ್ಬನ ಕರೆಕ್ಟ್ ಟೈಮಿಗೆ ಬಂದಿ. ಬೇಕು ಅಂತ ಬಂದಿದ್ದಲ್ಲ ಮಾರ್ರೆ, ದಾರಿ ತಪ್ಪಿ ಬಂದಿದ್ದು. ಹೋಗಲಿಕ್ಕೆ ಮನದುಂಟು, ನೀವು ದಾರಿ ಮಾಡ್ಬಿಡಕ್ಕಷ್ಟೇ. ಈ ನಮ್ಮನೆ ದಾರ ಇತ್ತಲ್ಲ, ಉಳ್ಳಾಡ ಬಿಡ, ಹಂದು ಉಳ್ಳಾಡದಂಗ. ಎಂಚಿನ ಮಾರ್ರೆ, ನೀನು ನನ್ನ ಸ್ನೇಹಿತ, ಗುಂಡ ನನ್ನತಿಗೆ ಮಾಡೋದು. ಏಯ್, ಏನದ ಅಸಹ್ಯ ಮಾತಾಡೋದು ಮಗನ? ಆಕೆ ಕಂಡಾಗ ಧೂಳು ಬಿದ್ದಿತ್ತು, ವರ್ಷಾಕಂತಿದ್ಯಾ. ಸುಳ್ಳು ಮಾತಾಡಿದ್ರು ಮಾರ್ರೆ. ನಾನು ಮೊದಲೇ ಬಂದು ನಿಮ್ಮಿಬ್ಬರ ಲವ್ಸಿ ನೋಡಿದುಂಟು. ಹವಾಗ ನನ್ನ ಮಗ ಲೇ, ನಾವು ರೀಲ್ಸ್ ಮಾಡಿದ್ನಿ. ಅದು ರೀಲ್ಗಲ್ಲ ಮರ ಐತಿ, ಅದಕ್ಕೆ ಲವ್ ಅನ್ನುತ್ತಾರೆ. ಅದನ್ನ ಗುಂಡನಿಗೆ ಹೇಳ್ತಾನೆ, ಅವನು ಬಂದು ಇವನಿಗೆ ನುಣ್ಣಗೆ ರುಬ್ಬುತ್ತಾನೆ. ರುಬ್ಬಿಸ್ಕೊಂಬಾರ. ನನ್ನ ನುಣ್ಣಗ ರುಬ್ಬಕ ಕೊಬ್ಬರಿ ಚಟ್ನಿ ಮಾಡೇನ ಮಗ ಅವ. ಅಲ್ಲದು ನೀನು ಮಾಡುವುದು ಸುಜಾತ. ನಾನೆಂತ ಮಾಡಿದೆ ಮಾರಾಯ? ನಾನೆಂತ ಸಹ ಮಾಡಿಲ್ಲ ಆಯ್ತಾ? ನನ್ನ ಕಣ್ಣುಗಳು ಸುಳ್ಳ? ಏನೇನ ಕಣ್ಣಾಗ ಮಣ್ಣ ಹಾಕ್ಲಿ. ಓ ಹೆಣ್ಣು ನಿಮಗೆ ಬುದ್ಧಿ ಬೇಕಿತ್ತು, ಆದ್ರೆ ನಾ ಬೇಕಾರೆ ಕೊಟ್ಟಿ ಬಂದೆ. ಗುಂಡನಿಗೆ ನೀನು ಮಾಡ್ತಿದ್ದು ಅನ್ಯಾಯ ಮಾರ್ರೆ. ಅವನ ಬಂದಾಗಿಂತರ ಬರೀ ಅನ್ಯಾಯ ಏನೇ ಹಚ್ಚೇನಿಲ್ರಿ ಮರಿಯವ. ನಾನು ಗುಂಡನಿಗೆ ಹೇಳ್ತೇನೆ, ಅಣ್ಣ ಒಮ್ಮೆ ನಿಮ್ ಕಾಲಿಗೆ ಬೀಳ್ತೇನೆ ಅಂತವೆಲ್ಲ ಹೇಳ್ಬಾರ್ದು. ಏಯ್ ಏಯ್ ಏಯ್, ಬಾಯ್ ತಗ ಬಾಯ್. ಇರಾಕಿಟ್ಟೈತೆ ಅದ್ರ ಕಾಲಿಗೆ ಬೀಳಕ್ ಹೋಗಿಲ್ಲ ನೀನು. ಈ ಒಂದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಇಡೀ ಊರಿಗೆ ಹಬ್ಬೈತಿ. ಹೆಂಗ? ಊರಾಗ 14 ಸಂಸಾರ ಹಾಳು ಮಾಡದ ಮಂಗನ ಮಗನ ಇವ. ಅಂತ ಪುಣ್ಯಾತ್ಮನ ಇವನು. ಪುಣ್ಯಾತ್ಮನ ಇವ. ಈಗ ಯಾವ್ದಾರ ಹೆಣ್ಮಕ್ಳು ಕಟ್ಟಿ ಮೇಲೆ ಕುತ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಎಂತ ಮಾರಾಯ್ತು ನಿನ್ನ ಗಂಡ ಎಲ್ಲಿ ಉಂಟು ಅಂತ ಕೇಳ್ತಾನ. ಅವು ಪಾಪ ಇಲ್ಲೆಲ್ಲ ಹೊಲಕ್ ನೀರ್ ಹಾಕಕ್ ಹೋಗ್ಯವು ಅಂತವು. ಆದ್ರ ಇವಾದನಲ್ಲ, ಇಲ್ಲ ಮಾರಾಯ್ತಿ ಆ ಪಕ್ಕದ ಮನೆ ಸರೋಜಮ್ಮನ್ ಜೊತೆ, ಆ ಗಿರ್ಜಮ್ಮನ್ ಜೊತೆ ಅಂತ ಹೇಳಿ 14 ಸಂಸಾರ ಹಾಳು ಮಾಡಿಟ್ಟ ಮಗ. ಹಾಲಸುಗುಣದಾವ 15 ನಂದ. ಅದಕ್ಕೆ ಕಾಲು ಹಿಡ್ಕೊಂಡ್ಬಿಡ್ತೀನಿ. ಗುಳು ಮಾರ್ರೆ, ನನ್ನ ಮಂಡಿ ಬಿಸಿ ಆಗ್ತಾ ಉಂಟು. ಗೊತ್ತಾಗ್ಲಿಲ್ಲ? ಮಂಡೆ ಮಂಡೆ. ನಿಂದು ಮಂಡೇ, ನಂದು ಟ್ಯೂಸ್ಡೇ, ನಂದು ನಿಂದು ಹಾಲಿಡೇ. ಇವನು ಹೀಗಾದರೆ ಬಿಡುವುದಿಲ್ಲ. ಅದು ಅಲ್ಲಿ ಗುಂಡ ಬಂದ. ಬಾ 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 ಬಾ. ಎಲ್ಲಿಗೆ ಬರಾಕತ್ತಾನ? ಕೈ ಕಾಲು ನಡಗತ್ತವ. ಗಂಡಸರ ಹೌದಲ್ಲ ನೀನು? ಅಲ್ಲ, ಇಂಥ ವಿಚಾರದಾಗ ನಾ ಗಂಡಸಲ್ಲ ಅಂದೆ. ಏನೋ ನೀನು ಹೆಣ್ಣಾಗಿ ನನಗೆ ಇಷ್ಟ ಧೈರ್ಯ ಇರ್ಬೇಕಾರ, ಗಂಡಸಾಗಿ ನಿನಗಿಲ್ಲಲ್ಲೋ. ಯಾಕೆ ಹುಟ್ಟಿಯಲ್ಲ ಗಂಡಸಾಗಿ? ನೀವ್ ಹೆಣ್ಮಕ್ಳು ಯಾವಾಗ್ಲಿದ್ರು ಧೈರ್ಯದಿಂದ ಇರ್ತೀರಿ. ಮತ್ತ ಆ ಸರ್ಕಾರದವ್ರು ಮಾಡಾರ ಸೌಲಭ್ಯ ಎಲ್ಲ ನಿಮ್ ಹೆಣಕ ಮಾಡ್ಬಿಟ್ಟಾವ ನೋಡು. ಡಬಲ್ ಪವರ್ ಬಂದ್ಬಿಟ್ಟಿದ್ರಿ. ಹೆಂಗದ? ತಿಂಗಳ 2,000 ಅಕೌಂಟಿಗೆ ಹಾಕ್ತಾರ. ಬಸ್ದಾಗ ಫ್ರೀ, ಅನ್ನ ಭಾಗ್ಯ, ಆ ಭಾಗ್ಯ, ಸುಡ್ಗಾಡ್ ಭಾಗ್ಯ ನಿಮ್ ಹೆಣಕ ಮಾಡ್ಬಿಟ್ಟವ. ನಾವೇನು ಗಂಡಸರು ಓಟ್ ಹಾಕಿಲ್ಲ ಅಂತೀವಿ, ನಮಗೇನು ಫ್ರೀ ಮಾಡದ್ ಬೇಡ್ರಿ. ಅವರು ಶೇರೆದಾಗ ಒಂದು 50% ಡಿಸ್ಕೌಂಟ್ ಕೊಟ್ರೆ ಸಾಕ. ಅವ್ರು ಕೊಟ್ಟಂಗ ಆತು, ಇವ ಇಸ್ಕೊಂಡಂಗ ಆತು. ನಾ ಹೇಳತ್ತೀನಿ ರೀಲ್ಸ್ ಮಾಡು. ನನಗೆ ಗೊತ್ತಿಲ್ಲ ತಂಗಿ, 5 ನಿಮಿಷ ಲೇಟ್ ಆಗಿ ಬಂದಿತ್ತು. ನನಗೆ ಗೊತ್ತಿಲ್ಲ. 2,000 ರೂಪಾಯಿ ನಿನ್ನ
ನಿನ್ನ ತಾಯಿ ಹೊಟ್ಟಿ ಭಾಳ ತಣ್ಣಗೈತ್ಲೆ ಹನಿಮ್ಯಾ. ಇವತ್ತು ನನ್ನ ಕೈಯಾಗ ಏನಾರ ಸಿಕ್ಕಿದ್ದೆ ಅಂದ್ರೆ ನಿಮ್ಮ ಅವನು ಗಂಡಕ್ಲ ಹರಿದ ರಗತ್ನ ಕುಡಿತಿದ್ದೆ. ಅಲ್ಲ ನಿಮ್ಮ ಅವನು ಸೋಗಲಾಡು ಸುಂದ್ರಿ ಏನನ್ನಾಕತ್ತಿದಿಲ್ರಿ ಅವಾಗ ನಾನು ಮಹಾಪತಿವ್ರತಿ ಅಂತ. ಪತಿವ್ರತಿ ಅಲ್ಲನಿ ಬಹಳ ಪತಿಗಳ ಸತಿ ನಿಮ್ಮವ್ನಿ. ಖಬರ್ದಾರ್, ನನ್ನ ಪತಿವ್ರತೆ ಅಲ್ಲ ಅಂದವನ ಬಾಯಾಗಿನ ಹೊಲ್ಲು ಕೇಳ್ತೀನಿ ಹುಷಾರ್. ಜಾತ ಎಲ್ಲ ನಿಂದ ಅಂದರೆ ಒಳ್ಳೆ ಜಾತಿಯನ್ನು ಅಂತ ಅರ್ಥ. ಈಗ ನನ್ನ ಜಾತಿ ಕೆಟ್ಟೈತೆ. ಯಾಕೆ ಕೆಟ್ಟಿಲ್ಲ? ಎಂಬ ಮಾತು ಮಾರೈತಿ. ನಿನ್ನ ಮಾತು ಮಾತಲ್ಲ. ಮತ್ತೇನ ಹಾಡನೆ ಸುಮ್ಮನೆ ಇಷ್ಟೊತ್ತನ ಆ ಮಗನ ಕೈ ಹಿಡಿದ್ ಕುಣಿದ್ ಸುಳ್ಳ, ಆ ಮಗನ ಜೊತೆ ರೀಲ್ಸ್ ಮಾಡಿದ್ ಸುಳ್ಳ. ಹಗಣಗೆತ್ತಿ ಹಳೆ ಹಗಣಗೆತ್ತಿ ಸೌಕಾಶೋ ಯಪ್ಪ ಹರ್ಕೊಂಡಿ ಏನು ಗಂಟ್ಲ ನಾ ಹನುಮನ ಕೈ ಹಿಡ್ದೀನಿ ಹಾಡಿನಿ ಇಂತ ಪಾತು ನಿಂತ ಹೊಯ್ಕೋರೀಗ ನೋಡಿ ಎರಡು ಚಂದ ಕೇಳ ತಳಕಿ ಏನ್ ಪಾತು. ಗೋಪ್ಯ, ನೀನು ನನ್ನ ಪ್ರಾಣ ಸ್ನೇಹಿತ. ಅವರಿಬ್ರು ಕುಣೆ ಆತಾರ ಬಾ ಅಂತೇಳಿ ನೀನ ಹೌದಿಲ್ಲ ಫೋನ್ ಹಚ್ತಾವ ನನಗೆ. ಮತ್ತೀಗ ಸುಮ್ಮನಿತಿ ಮಾತಾಡು 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 ಏನ್ರ ಮಾತಾಡು ಮಾತಾಡಬೇಡ. ಗೋಪ್ಯ, ನೀನು ನನ್ನ ಪ್ರಾಣ ಸ್ನೇಹಿತ ಹೌದು. ಆಕೆ ನನ್ನ ಹೆಂಡತಿ. ಬಾ ಮಗನ ಜೊತೆ ಕುಣೆ ಆತಾಳ ಅಂತೇಳಿ ನೀನು ಹೌದಿಲ್ಲ ಫೋನ್ ಹಚ್ತಾವ. ಈಗ ಯಾಕೆ ಸುಮ್ಮನೆ ನಿಂತಿ? ಮಾತಾಡು 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 ಮಾತಾಡಬೇಡ. ಹೊಡೆಸ್ಕೊಂಡು ಸಾಯ್ಬೇಕಮ್ಮ. ನೀನು ನನ್ನ ಪ್ರಾಣ ಸ್ನೇಹಿತ. ಅದೇ ದೊಡ್ಡ ತಪ್ಪಾಯ್ತು ಮಾರ್ರೆ. ನೀ ಯಾಕಳಾತಿಲ್ಲ ಕೇಳಕ್ಕಿಗೆ ಕೇಳಿ. ಗೃಹಿಣಿ ಆದವಳು ಪರ ಪುರುಷನ ಕೈ ಹಿಡಿಯುವುದು ತಪ್ಪು ಮಾರೈತಿ. ಓಹೋ ಹೌದನ? ಗೃಹಿಣಿಯಾದವಳು ಪರ ಪುರುಷನ ಕೈ ಹಿಡಿಯುವುದು ತಪ್ಪು ಒಪ್ಪಿಕೊಳ್ಳುವಂತ ಮಾತು ಪುಣ್ಯಾತ್ಮಂದು. ಹೊಟ್ಟಿಗೆ ಅನ್ನ ತಿನ್ನೋರು ಲಕ್ಷಣವಾಗಿ ಮಾತಾಡ್ದೆ. ಮತ್ತೆ ಗೃಹಸ್ಥನಾದವನ ಪರ ಹೆಣ್ಣಿನ ಕೈ ಹಿಡಿಯುವುದು ಸರಿನಾ? ಕಾಲ ಮರಲಿ ಹೊಡಿಬೇಕಂತ ಯಾಕ ನಿನಗೇನಿದ್ದು ಮಾರ್ರೆ? ನನಗ ಮತ್ತೆ ನಾ ಯಾರ ಕೈ ಹಿಡ್ದಿನ? ಪಕ್ಕದ ಮನೆ ಪಾರ್ವತ ತನ್ನ ಗಂಡನ ಮನೆಗೆ ಹೋಗ್ಬೇಕಾರ ಬಂದ ನಿನ್ ಕಾಲಿಗೆ ಬಿದ್ಲು. ಅವಾಗ ನೀ ಏನ್ ಮಾಡ್ದಲ್ಲ? ನಾ ಏನ್ ಮಾಡ್ದೆ? ಹೋಗ್ ಬರವಾ ಹೋಗಿ ತಿಕ್ಕಾಡಿ ಕಳಿಸ್ದಲ್ಲ ತಪ್ಪಲ್ಲನ? ಏಯ್ ಆಕಿ ನನ್ನ ತಂಗಿದ್ದಂಗ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸಿದ್ನೆ. ಮತ್ತ ನಾ ಏನು ಆ ಹನುಮಂತನ ಮಮ ಅಂತ ಕೈ ಹಿಡ್ಕೊಂಡು ಹಾಡಿನೇ. ನಾನು ತಮ್ಮ ಇದ್ದಂಗ ಅಂತ ತಿಳ್ಕೊಂಡ ಕೈ ಹಿಡ್ದು ಹಾಡಿದ್ದು. ತಮ್ಮ ಇದ್ದಂಗ ನೋಡಲೇ ಅತಿ ಸಂಶಯ ಒಳ್ಳೇದಲ್ಲ. ಈ ಕಳ್ಳತನ ಹಾದರ್ತನ ಬಹಳ ದಿನ ಮುಚ್ಚಿಡಾಕ ಆಗಲ್ಲ. ಒಂದಿಲ್ಲ ಒಂದಿನ ಬಯಲಿಗೆ ಬೀಳಾಕಬೇಕು. ಪ್ರತ್ಯಕ್ಷ ನೀ ನನ್ನ ಕಂಡ ಸಣ್ಣ ಕಡ್ದು ಹಾಕ ನಾ ಬ್ಯಾಡ ಅನ್ನಂಗಿಲ್ಲ. ಇಂಥ ಕಜ್ಜಿ ಹೊತ್ತಿದ ಹೆಬಗ ನಾಯಿ ಮಾತು ಮಾತ್ರ ನಂಬಕ. ಮುದುಕ್ ಮನುಷ್ಯನ ಎದಿ ಓಡಿ ಸಾ ಹೊಡೆದಿಟ್ಟಿಲಿ ಗುಂಡ. ನಿನ್ನ ಹೆಂಡತಿ ನನಗೆ ನಾಯಿ ಎಂದು ಮಾರ್ರೆ. ಯಾಕೆ ಬೇಜಾರಾಕಿಲಿ? ನಾಯಿಗೆ ನಾಲ್ಕು ಕಾಲು ಇರ್ತಾವ, ನಿಮ್ಗೆ ಆಡಾದವ್ ಸುಮ್ನಿರು. ನನಗೆ ಬರೀ ನಾಯಿ ಅಂದಿದ್ದಲ್ಲ, ನನಗೆ ನಿನಗೆ ನನಗೆ ಕಜ್ಜಿ ಎದ್ದ ನಾಯಿ ಎಂದು ಮಾರ್ರೆ. ಅವನು ಹಡಪತ್ತಿದ್ ನಾಯಿ ಅವನು. ನೀ ಸುಮ್ಮಿರ್ಲಿ. ಇವ ಸೀದಾ ಮನೆಗೆ ಹೋಗ್ತೀನಿ, ಕೊಟ್ಲಿ ಮಸಿತೀನಿ, ಈಕಿ ರುಂಡನ ಹರಿಸ್ತೀನಿ. ನಡ್ಲೆ ಮನೆಗೆ, ನಡಿ ಮನೆಗೆ. ನಿನ್ನ ತಾಕತ್ತಷ್ಟೇ ಹತ್ತಲೆ ಉದ್ರಿ ಮಾತಾಡ್ಬೇಡ ಹುಚ್ಚು ಮಾತಾಡ ಹುಚ್ಚು ನನ್ನ ಮಗ. ನಾನು ಕಚ್ಚಿ ಬಿಚ್ಚಿ ಹೊಡಿತೀನಿ. ಉಚ್ಚಿ ಬರುತ್ತಾನಲ್ಲೇ ಏನ ಪಚ್ ಪಚ್ ಅಂದ್ ಓದ್ಲಿಕ್ಕೆ ಇಟ್ಟು ತನ ಇದು ಒಂದೇ ತಿಳಿತ್ ನೋಡ್ಲಿ ನಂಗ. ನನಗೆ ತಿಳಿಲಿಲ್ಲ ಮಾರ್ರೆ. ನಂಗ ತಿಳಿದಿಲ್ಲ ನಿಮ್ಮ ನಿಂಗೇನ್ ತಿಳಿತೈತಿ? ಗುಂಡ ಎಂತ ತಾಟಗಿತ್ತಿ ಮ್ಯಾರ ನಿನ್ನ ಹೆಂಡತಿ. ಗನ ತಾಟ್ ಏನನ್ನಾತು ಅಣ್ಣ? ತಾಟಗಿತ್ತಿ ಮಾರ್ರೆ. ಹಂಗಂದ್ರ ನಿಮ್ಮ ಕಡೆ ಬೆಳಕೆ ಅಂತ ಉಂಟು. ಇಲ್ಲ ಮರೆ ಜುರ್ಕೆ ಅಂತ ಉಂಟು. ಮಾತಿನಲ್ಲೇ ನಿಂಗೆ ಮೋಡಿ ಮಾಡಿಯುವುದಳು. ನನ್ನೇನು ಮೋಡಿ ಮಾಡ್ತಾಳೆ ಆಕಿ. ಸೀದಾ ಮನೆಗೆ ಹೋಗ್ತೀನಿ, ಕೊಡ್ಲಿ ಮಸಿತೀನಿ, ಅವಳಾಕಿ ರುಂಡನ ಹಾರಿಸ್ತೀನಿ. ಗುಂಡ ನೀ ದೂರ ನಿಂತು ಮಾತಾಡ್ಲಿ. ನನ್ನ ಮಂಡಿ ಬಿಸಿ ಆಗ್ತಾ ಉಂಟು ಮಾರ್ರೆ. ನನಗೊಂದ್ 90 ಚಾ ಕುಡಿಸ್ತೀನಂತ ಎಲ್ಲ ತಣ್ಣಗಾಗತ್ತ ನಡಿ.